ಪಾಕಿಸ್ತಾನಕ್ಕೆ ಘೋಷಣೆ ಕೂಗ್ತಾ ಇದೀವ? ಇಲ್ಲ ತಾನೆ? ಯಾಕೆ ಭಾರತ ಮಾತೆ ಘೋಷಣೆ ಕೂಗಬಾರ್ದು? ಭಾರತ್ ಮಾತಾ ನಾವು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾ ಇಲ್ಲ, ಭಾರತದ ವಿರೋಧಿಸುವವರ ವಿರುದ್ಧವಾಗಿ ನಾವು ಘೋಷಣೆ. ಹಾಗಾಗಿ ನಮ್ಮನ್ನು ಇವರು ಭಾರತ ದೇಶದಲ್ಲಿರುವಂತದ್ದು ಅಜಯ್ ಪ್ರೇಮ್ಜಿ ಅನ್ನುವಂತ ನೋಡ್ತಾ ಇರಬಹುದು. ನೀವು ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಏನು ಎಬಿವಿಪಿ ಕಾರ್ಯಕರ್ತರು ಆಕ್ರೋಶಭರಿತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇಡೀ ಕ್ಯಾಂಪಸ್ ಅನ್ನ ಆಕ್ರಮಿಸಿದ್ದಾರೆ ಅಂತ ಹೇಳ್ಬೋದು. ಇಡೀ ಕ್ಯಾಂಪಸ್ ತುಂಬಾ ಅವರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಸಿಬ್ಬಂದಿಗಳು ಅವರನ್ನು ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನೀವು ನೋಡ್ತಾ ಇರಬಹುದು, ಸಿಬ್ಬಂದಿಗಳೆಲ್ಲ ಕೂಡ ಲಾಕ್ ಮಾಡಿದ್ದಾರೆ. ಚೈನ್ ಲಾಕ್ ಮಾಡಿ ಅವರನ್ನು ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಚೈನ್ ಲಾಕ್ ಮಾಡಿ ಇಲ್ಲೇ ಅವರನ್ನು ತಡೆಗಟ್ಟುವಂತ ಕೆಲಸವನ್ನ ಕೇರ್ ಮಾಡ್ತಾ. ಅಂದ್ರೆ ನಮ್ಮ ಒಂದು ಹೋರಾಟ ಪಾಕಿಸ್ತಾನದ ಹೋರಾಟ ಮಾಡ್ತಾ ಇಲ್ಲ, ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ, ಕಾಶ್ಮೀರ ಮತ್ತು ಭಾರತವನ್ನ ಇಬ್ಬಾಗಿಸಬೇಕು ಅನ್ನುವಂತ ಇವರ ಮನಸ್ಥಿತಿಯ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಈಗ ಒಳಭಾಗದಲ್ಲಿ ಬಿಡ್ತಾ ಇಲ್ಲ. ನೋಡ್ತಾ ಇರಬಹುದು ಚೈನ್ ಲಿಂಕ್ ಹಾಕುವ ಮೂಲಕ ನಾನು ಮಧ್ಯದಲ್ಲಿ ನಿಂತು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸುತ್ತ ಕೂಡ ಚೈನ್ ಲಿಂಕ್ ಹಾಕಿ ಅವರನ್ನ ಇಲ್ಲಿ ಬಂಧಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಈ ಭಾಗದಲ್ಲಿ ನೋಡ್ತಾ ಇರಬಹುದು, ಅಂದ್ರೆ ಚೈನ್ ಈ ಒಂದು ಆವರಣ ಒಳಗಡೆ ಲಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪೊಲೀಸರು ಕೂಡ ಈ ಒಂದು ಪ್ರೊಟೆಸ್ಟ್ ಅನ್ನು ತಡೆಯುವಂತ ಎಲ್ಲಾ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಪಾಕಿಸ್ತಾನವನ್ನ ವಿರೋಧಿಸುವಂತ ಈ ಮನಸ್ಥಿತಿಗಳು ಏನು ಸ್ಪಾರ್ಕ್ ಅನ್ನುವಂತ ಸಂಘಟನೆ ಏನಿದೆ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟವನ್ನ ತಡೆಯಲಿಕ್ಕೆ ಇವರಿಗೆ ಏನು ಹಕ್ಕಿದೆ, ಆ ರೀತಿಯಾದಂತಹ ಒಂದು ಹೇಳಿಕೆ ಮತ್ತೆ ಆಕ್ರೋಶಭರಿತವಾದಂತಹ ಒಂದು ಹೋರಾಟವನ್ನ ಮಾಡ್ತಾ ಇರುವುದನ್ನ ನೀವು ನೋಡ್ತಾ ಇರಬಹುದು. ಪೊಲೀಸರು ಕೂಡ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರು ಯಾರು ಕೂಡ ನಿಲ್ತಾ ಇಲ್ಲ. ಕುತ್ಕೊಂಡು ಕೂಡ ಇದೇ ಒಂದು ಭಾಗದಲ್ಲಿ ನೋಡ್ತಾ ಇರಬಹುದು ನೀವು, ಯೂನಿವರ್ಸಿಟಿಯ ಒಳಭಾಗದಲ್ಲಿ ಕೂತು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಸ್ಪಾರ್ಕ್ ಅನ್ನುವಂತ ಸಂಘಟನೆ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡಿದ್ದು ನಿಜಕ್ಕೂ ಕೂಡ ಒಂಥರ ತಪ್ಪಿನ ಕೆಲಸ ಅನ್ನುವಂಥದ್ದು. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಾವು ಯಾವುದೇ ರೀತಿಯಾಗಿ ಒಂದೇ ರೀತಿಯಾಗಿ ನೋಡೋದಿಲ್ಲ. ಆದ್ರೆ ಕಾಶ್ಮೀರ ಮತ್ತೆ ಏನಿದೆ ನಮ್ಮ ಭಾರತ ಇದೆ ಅದನ್ನ ಎರಡನ್ನೂ ನಾವು ಒಂದೇ ರೀತಿಯಾಗಿ ನೋಡ್ತೇವೆ. ಅಂತ ಒಂದು ಕಾಶ್ಮೀರವನ್ನ ಸಪರೇಟ್ ಮಾಡುವಂತದ್ದನ್ನ ಅದನ್ನ ಇಬ್ಬಾಗವಾಗಿ ಇವರು ಅಂದ್ರೆ ಸ್ಪಾರ್ಕ್ ಅನ್ನುವಂತ ಸಂಘಟನೆ ಈ ಒಂದು ಯೂನಿವರ್ಸಿಟಿ ಒಳಗಡೆ ವಿದ್ಯಾರ್ಥಿಗಳ ವಿರುದ್ಧವಾಗಿ ಅವರು ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತ ಒಂದು ಸಂಘಟನೆ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ನೋಡ್ತಾ ಇರಬಹುದು ನೀವು. ಎಬಿವಿಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಅಂದ್ರೆ ಯೂನಿವರ್ಸಿಟಿ ಒಳಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ಆ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತಹ ಎಬಿವಿಪಿ ಕಾರ್ಯಕರ್ತರ ಸುತ್ತು ಏನು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಸಿಬ್ಬಂದಿಗಳೇನಿದ್ದಾರೆ ಅವರು ಚೈನ್ ಲಿಂಕ್ ಹಾಕುವುದರ ಮೂಲಕ ಸುತ್ತುವರೆದಿದ್ದಾರೆ ಅಂತಾನೆ ಹೇಳ್ಬೋದು. ಮಧ್ಯದಲ್ಲಿ ಅವರು ಕೂತಿದ್ದಾರೆ. ನಾವು ಎಂತ ಕಾರಣಕ್ಕೂ ಹೋಗೋದಿಲ್ಲ ಅನ್ನುವಂಥದ್ದು. ಈಗ ಕ್ರಮ ತಗೊಳ್ತಾ ಇದ್ವಿ. ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಬಂದೆ ನೀವೇನು ಕಡಿತೀರಾ ಸರ್? ನೀವು ನಮ್ಮನ್ನ ಯಾಕೆ ಕಡಿತೀರಾ? ಸರ್ ನಾವು ಮಾಹಿತಿ ಬರುತ್ತೆ ಇಲ್ಲೇನೋ ನಡೀತಾ ಇದೆ ಅಂತ ನಾವು ಕಂಪ್ಲೇಂಟ್ ಕೊಡೋವರೆಗೆ ನೀವೇನು ಮಾಡಲ್ಲ. ನಿಮಗೆ 3 ವರ್ಷದಿಂದ ಗೊತ್ತಾಗದೆ ಇರೋದು ಇವತ್ತೇನ್ ತಗೊಂತೀರಾ? ಏನ್ ಸರ್ 3 ವರ್ಷದಿಂದ ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡ್ತೀವಿ ಅಷ್ಟೇ. ನಿಮ್ಮನ್ನ ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡ್ತೀವಿ. ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡ್ತೀವಿ. ಯಾರ ಪರ ಏನಿಲ್ಲ ನೀವು ನೋಡ್ತಾ ಇರಬಹುದು ನೀವು. ಎಬಿವಿಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಯೂನಿವರ್ಸಿಟಿ ಒಳಭಾಗದಲ್ಲಿ ಪ್ರತಿಭಟನೆ ಬೆದರಿಕೆಗೆ ನಾವು ಹೆದರಲ್ಲ. ನಿಮಗೆ ನಾವು ಕೋಆಪರೇಟ್ ಮಾಡ್ಬೇಕಾ? 100% ನಾವು ಕೋಆಪರೇಟ್ ಮಾಡ್ತೀವಿ. ನಾವು ಕೋಆಪರೇಟ್ ಮಾಡಬೇಕು. ಅದು ಬಿಟ್ಟು ನೀವು ಕ್ಯಾಂಪಸ್ ಒಳಗೆ ದಾಂಧಲೆ ಮಾಡೋದಕ್ಕೆಲ್ಲ ಅವಕಾಶ ಇಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲ. ಹೌದ್ರಿ, ಗೇಟ್ ಎಲ್ಲ ಹೊಡೆದಾಕೊಂಡ್ ಬಂದಿದ್ದೀರಲ್ರಿ. ಗೇಟ್ ಎಲ್ಲ ಹೊಡೆದಾಕೊಂಡ್ ಬಂದಿದ್ದೀರಿ. ಭಾಗದಲ್ಲಿ ಅವರನ್ನ ಓಡಿಸುವಂತ ಕೆಲಸ ಮಾಡ್ತಾರೆ. ಆ ಕಡೆ ಭಾಗದಲ್ಲಿ ನಾವು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ಎಲ್ಲ ಕಡೆ ಅವರನ್ನ ಓಡಿಸುವಂತ ಕೆಲಸವನ್ನ ಮಾಡ್ತಾರೆ. ಹೆದರೋರು ನಾವು ಅಲ್ಲೇ ಅಲ್ಲ. ನಮ್ಮ ಮೇಲೆ ಹಲ್ಲೆ ಮಾಡಿಸ್ತಾ ಇದ್ದಾರೆ. ಕ್ಯಾಂಪಸ್ ನ ವಿದ್ಯಾರ್ಥಿಗಳನ್ನ ಬಿಟ್ಟು ಹಲ್ಲೆ ಮಾಡಿಸ್ತಾ ಇದ್ದಾರೆ. ಯಾಕೆ? ಮುಂದೆ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೈಗೆ ಏನ್ ಹಾಕೊಂಡಿದ್ದೀರಾ ನೀವು? ಹೆಣ್ಣು ಮಕ್ಕಳನ್ನ ಬಿಟ್ಟು ನಮ್ಮ ಮುಂದೆ ಬಿಟ್ಟು ಆಟ ಆಡಕ್ ನೋಡ್ತಾ ಇದ್ದೀರಾ? ಹೆಣ್ಣನ್ನ ತಾಯಿ ಇಷ್ಟು ಜನ ಬಂದು ಅವರು ನಾವು ದೇಶ ವಿರೋಧಿ ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ, ವಿರೋಧಿ ಚಟುವಟಿಕೆಗಳನ್ನು ಮಾಡೋರ ಮೇಲೆ
ಆಕ್ಷನ್ ತಗೊಳ್ಳುವಂತಹ ಒಂದು ಎದೆಗಾರಿಕೆ ಯಾರಿಲ್ಲ. ಇಲ್ಲಿ ಬಂದು ಭಾರತ್ ಮಾತಕ್ಕೆ ಜೈ ಅಂತ ಕೂಗಿದ ತಕ್ಷಣ ಇವರಿಗೆಲ್ಲ ಉದ್ವೇಗ ಬಂದ್ಬಿಡುತ್ತೆ. ಸರ್, ಇವಾಗ ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರು ಇಲ್ಲಿ ಗುಂಪು ಕಟ್ಟಿ ತಪ್ಪು ಅಂತ. ಅದೇನು ಗುಂಪಾದು ಏನದು ಗೊತ್ತಾಯ್ತು ಸರ್? ಸರ್, ಅವ್ರು ಅರೆಸ್ಟ್ ಮಾಡಿ ಮತ್ತೆ ನಮ್ಮನ್ನ ಅರೆಸ್ಟ್ ಮಾಡಿ, ನಿಮ್ಗೆ ಅದಾಗುತ್ತಾ? ನಿಮ್ಗೆ ಈಗ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇರೋರನ್ನ ಮೊದಲು ಅರೆಸ್ಟ್ ಮಾಡಿ. ಅಂದ್ರೆ ನೀವು ಶಾಂತಿಯುತವಾದಂತಹ ಹೋರಾಟವನ್ನು ಮಾಡಬೇಕು. ಅದನ್ನ ಬಿಟ್ಟು ನೀವು ಈ ರೀತಿ ಕ್ಯಾಂಪಸ್ಸಿನ ಒಳಗಡೆ ಭಾಗದಲ್ಲಿ ಅಂದ್ರೆ ಕ್ಯಾಂಪಸ್ಗೆ ಸಂಬಂಧಪಟ್ಟ ವಸ್ತುಗಳನ್ನ ನೀವು ಹಲ್ಲೆ ಮಾಡಿ ಅವುಗಳನ್ನ ಹಾನಿ ಮಾಡಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮನ್ನ ನಾವು ಅರೆಸ್ಟ್ ಮಾಡಿಸ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಕ್ಯಾಂಪಸ್ಸಿನಲ್ಲಿರುವಂತಹ ಸಿಬ್ಬಂದಿಗಳು ಹೇಳ್ತಾ ಇದ್ರೆ, ನಮ್ಮನ್ನ ನೀವು ಯಾವ ರೀತಿ ಅರೆಸ್ಟ್ ಮಾಡ್ತಿದ್ದೀರಾ, ನಾವು ಅರೆಸ್ಟ್ ಮಾಡ್ಲಿಕ್ಕೆ ಕೇಳೋದಿಲ್ಲ, ನಿಮ್ಮ ಬೆದರಿಕೆ ಹೆದರೋದಿಲ್ಲ ಅನ್ನುವಂಥದ್ದನ್ನ ಎಬಿವಿಪಿ ಕಾರ್ಯಕರ್ತರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಈಗ ಎಬಿವಿಪಿ ಕಾರ್ಯಕರ್ತರನ್ನ ಬಂಧಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆ ಲೈವ್ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅವರು ಕೂಡ ಯಾವುದೇ ರೀತಿ ನಾವು ಬರೋದಿಲ್ಲ, ಇದೇ ಕ್ಯಾಂಪಸ್ ನಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ, ದೇಶ ವಿರೋಧಿ ಚಟುವಟಿಕೆ ನಿಲ್ಲುವವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂಥದ್ದು ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲು ಏನು ಕ್ಯಾಂಪಸ್ ಅಂದ್ರೆ ಈ ಹೋರಾಟವನ್ನ ಮಾಡ್ತಾ ಇದ್ದ ಅಂತ ನಮ್ಮ ಮೇಲೆ ಏನು ಕಲ್ಲು ತೂರಾಟಗಳಾಯಿತು, ನಮ್ಮ ಮೇಲೆ ಕೂಡ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು, ಮೊದಲು ಅವ್ರನ್ನು ಕೂಡ ಅರೆಸ್ಟ್ ಮಾಡಿ ಆಮೇಲೆ ನಮ್ಮನ್ನ ಅರೆಸ್ಟ್ ಮಾಡಿ. ಯಾಕಂದ್ರೆ ನಾವು ದೇಶದ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ, ದೇಶ ವಿರೋಧಿ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ನೋಡ್ತಾ ಇರಬಹುದು ನೀವು. ಯೂನಿವರ್ಸಿಟಿ ಒಳಗಡೆ ಭಾಗದಲ್ಲಿ ಎಬಿವಿಪಿ ಕಾರ್ಯಕರ್ತರು ಏನು ಹೋರಾಟವನ್ನ ಮಾಡ್ತಾ ಇದ್ರು ಅವರನ್ನ ಬಂಧಿಸುವಂತ ಕೆಲಸವನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ನೋಡಬೇಕು, ಯೂನಿವರ್ಸಿಟಿ ಬಸ್ ಅನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆ ಬಸ್ಸಿನಲ್ಲಿ ಇವರನ್ನ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು, ಇಲ್ಲಿ ನೋಡ್ತಾ ಇರಬಹುದು ಯೂನಿವರ್ಸಿಟಿ ಒಳಭಾಗದಲ್ಲಿ ಬಸ್ ಕೂಡ ಬರ್ತಾ ಇದೆ, ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾದಂತಹ ಭಾರತ್ ಮಾತಾಕಿ ಘೋಷಣೆ ಹಾಕೋರು ನಮ್ಮನ್ನು ಬಂಧನ ಮಾಡ್ತಾ ಇದ್ದಾರೆ. ಇವತ್ತು ಅಜಿಂ ಪ್ರೇಸ್ಬಿ ಯೂನಿವರ್ಸಿಟಿಲಿ ಭಾರತ್ ಮಾತಾಕ್ ಬಗ್ಗೆ ಘೋಷಣೆ ನಮ್ಮನ್ನು ಬಂಧಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ವಿದ್ಯಾರ್ಥಿಗಳನ್ನ ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡಿಸ್ತಾ ಇದ್ದಾರೆ. ಇದು ಯೂನಿವರ್ಸಿಟಿ ನಾನು ಅನುಮಾನ ಬರ್ತಾ ಇದೆ. ಬೆಂಗಳೂರು ಸರ್ಕಾರವನ್ನ ಕೂಗಿ ಇಲ್ಲಿ ನೋಡ್ತಾ ಇರಬಹುದು, ಎಬಿವಿಪಿ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಾ ಇರೋದನ್ನ ನೋಡಿ ಸರ್, ಇದು ನೋಡಿ ಸಂವಿಧಾನದ ವಿರುದ್ಧ ಮಾತಾಡಿದ್ದಾರೆ. ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂದಿದ್ದಾರೆ. ಅವ್ರು ಅರೆಸ್ಟ್ ಆಗ್ತಿಲ್ಲ. ಇವತ್ತು ಭಾರತ್ ಮಾತಾಕಿ ಜೈ ಎಂದವ್ರು ಅರೆಸ್ಟ್ ಆಗ್ತಿದೆ. ಇದು ಕಾಂಗ್ರೆಸ್ ಸರ್ಕಾರದ ಪ್ರೇರಿತ ನಡೀತಿರೋದು. ನೋಡ್ತಾ ಇರಬಹುದು, ಇಲ್ಲಿ ಕೂಡ ಬಿದ್ದು ಕೂಡ ಅವರು ಯಾವುದೇ ರೀತಿಯಾದಂತಹ ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ಒಪ್ಪಿಗೆ ಕೊಡ್ತಾ ಇಲ್ಲ. ನಾವು ದೇಶ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಅವ್ರನ್ನು ಕೂಡ ಇಲ್ಲಿ ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಯೂನಿವರ್ಸಿಟಿ ಏನ್ ಬಸ್ ಇದೆ ಆ ಬಸ್ಸಿನ ಒಳಗಡೆ ಪ್ರತಿಯೊಬ್ಬ ಹೋರಾಟಗಾರರನ್ನು ಕೂಡ ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಳಭಾಗದಲ್ಲಿ ಹೋಗುವಂತ ಕೆಲಸವನ್ನ ಅವ್ರನ್ನ ಒಳಭಾಗದಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಯೂನಿವರ್ಸಿಟಿ ಒಳಭಾಗದಲ್ಲಿ ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು. ಯೂನಿವರ್ಸಿಟಿಯ ಬಸ್ಸಿನಲ್ಲಿ ಅವ್ರನ್ನ ಒಳಗಡೆ ತುಂಬ್ತಾ ಇದ್ದಾರೆ. ಏನು ಎಬಿವಿಪಿ ಕಾರ್ಯಕರ್ತರು ಏನು ಹೋರಾಟವನ್ನ ಮಾಡ್ತಾ ಇದ್ರು ಆ ಪ್ರತಿಯೊಬ್ಬ ಹೋರಾಟಗಾರರನ್ನು ಕೂಡ ಎಳೆದುಕೊಂಡು ಬಂದು ಇಲ್ಲಿ ಒಳಗಡೆ ಹಾಕ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು. ಬಸ್ಸಿನಲ್ಲಿ ಕೂಡ ಅವ್ರನ್ನ ಹತ್ತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ಇಲ್ಲಿ ಹೋರಾಟವನ್ನ ಮಾಡಬಾರದು ಅನ್ನುವಂಥದ್ದು ಯೂನಿವರ್ಸಿಟಿಯವರು ಪೊಲೀಸರನ್ನ ಕರೆಸಿ ಈ ರೀತಿಯಾದ ಆಕ್ರೋಶಭರಿತವಾದಂತ ಇದನ್ನ ಮಾಡ್ತಾ ಇದ್ದಾರೆ. ಫ್ಲೆಕ್ಸ್ ಗಳನ್ನ ಹಿಡಿದು ಹೋರಾಟವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇರಬಹುದು ನೀವು.